ಮೋದಿ ಮಾತ್ರ ನಿಮಗೆ ಈ ಆಸ್ತಿಕನಾಗಿ ಕಾಣ್ತಾರ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನೋ. ರಾಹುಲ್ ಗಾಂಧಿ ಅವರು ತುಂಬಾ ಈ ಸ್ಪಿರಿಚುವಲ್ ಆಗಿ ತುಂಬಾ ಆಸಕ್ತಿಯನ್ನ ಹೊಂದಿದ್ದಾರಂತೆ. Is actually that he's basically a spiritual person. ನಾನೆಂತ ಆಧ್ಯಾತ್ಮ ನನ್ನಲ್ಲಿ ಇದೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅವರು ಕೂಡ ಪಂಜಿಯನ್ನ ಉಟ್ಕೊಂಡು ಹೋಗಿದ್ರು. ಪಂಜಿ ಬೀಳುತ್ತೋ ರಾಹುಲ್ ಗಾಂಧಿ ಬಿದ್ದುಬಿಡ್ತಾರೋ ಅನ್ನೋ ಆತಂಕ ಆ ವಿಡಿಯೋವನ್ನ ನೋಡಿದವರಿಗಿತ್ತು. ಅದನ್ನ ನೋಡಿ ದೇವರು ಕೂಡ ಒಂದು ಕ್ಷಣ ಅಯ್ಯೋ ದುರ್ವಿಧಿಯೇ ಅಂತ ನಕ್ಕಿರ್ಲಿಕ್ಕೆ ಸಾಕು. ಅದು ಮೋದಿಯ ಫಂಕ್ಷನ್, ಮೋದಿ ಮನೆ ಫಂಕ್ಷನ್ ಅನ್ನೋ ತರ ಕಾಣಿಸ್ತಂತೆ, ಹಾಗಾಗಿ ಹೋಗಿರ್ಲಿಲ್ವಂತೆ. ಮೋದಿ ಮಾಡಿದ್ರೆ ಅದು ನಾಟಕ, ರಾಹುಲ್ ಗಾಂಧಿ ಅವರು ಮಾಡಿದ್ರೆ ಅದು ನೈಜತೆ ಅನ್ನೋದೊಂದು ವಾದ ಇದೆಯಲ್ಲ, ಅದು ಖಂಡಿತವಾಗಿಯೂ ಒಪ್ಪುವಂತದ್ದಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪನಹಳ್ಳಿ. ಈ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮೋದಿಯನ್ನ ಈ ಹಿಂದೂ ಹೃದಯ ಸಾಮ್ರಾಟ, ಹಿಂದೂ ಹುಲಿ, ಹಿಂದೂ ಜ್ವಾಲಾಗ್ನಿ ಹೀಗೆಲ್ಲ ಅವರ ಅಭಿಮಾನಿಗಳು ಕರೆಯೋದುಂಟು. ಯಾಕೆಂದ್ರೆ ಅವರು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಈ ದೇವಸ್ಥಾನಗಳ ಭೇಟಿಯನ್ನ ಹಾಗೆ ಅಲ್ಲಿನ ಒಂದು ವಿಶೇಷವಾದ ಪೂಜೆಯನ್ನ ಮಾಡೋದನ್ನ ಮರೆಯೋದಿಲ್ಲ. ಹಾಗೆ ಬೇರೆ ಬೇರೆ ದೇಶಗಳಿಂದ ಈ ಗಣ್ಯರು ಬಂದ್ರು ಕೂಡ ಮುಂಚೆಲ್ಲ ತಾಜ್ ಮಹಲ್ ಮಾತ್ರ ಕರ್ಕೊಂಡು ಹೋಗ್ತಿದ್ರಲ್ಲ, ಈಗ ಹಾಗಲ್ಲ. ನಮ್ಮ ವಾಸ್ತುಶಿಲ್ಪಗಳನ್ನ, ನಮ್ಮ ಕಲೆಯನ್ನ ಸಾರುವ ನಮ್ಮ ಹಿಂದೂ ಭಕ್ತಿ ಕೇಂದ್ರಗಳಿಗೆ ಮೋದಿ ಅವರು ಕರ್ಕೊಂಡು ಹೋಗ್ತಾರೆ. ಹಾಗಾಗಿಯೇ ಮೋದಿ ಹಿಂದೂ ಹೃದಯ ಸಾಮ್ರಾಟ ಅಂತ ಸಾಕಷ್ಟು ಜನರ ಹೃದಯದಲ್ಲಿ ಇದ್ದಾರೆ. ಆದ್ರೆ ಭಾರತೀಯರು ಎಡವಿದ್ದು ಎಲ್ಲಿ? ಇಲ್ಲಿಯೇ. ಮೋದಿ ಮಾತ್ರ ನಿಮಗೆ ಈ ಸ್ಪಿರಿಚುವಲ್ ಪರ್ಸನ್ ತರ ಕಾಣ್ತಾರ? ಅಲ್ಲ, ಯೋಗಿ ಅಂತೂ ಖಂಡಿತ ಹೌದು, ಅವರು ಈ ಸನ್ಯಾಸ ದೀಕ್ಷೆಯನ್ನ ತಗೊಂಡವರು, ಖಂಡಿತ ಅವ್ರದ್ದು ಅದು ಡ್ಯೂಟಿ ಮಾಡ್ಲೇಬೇಕು. ಆದ್ರೆ ಮೋದಿ ಮಾತ್ರ ನಿಮಗೆ ಈ ಆಸ್ತಿಕನಾಗಿ ಕಾಣ್ತಾರ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನೋ. ಯಾಕೆ ಅಂತ ಕೇಳಿ. ರಾಹುಲ್ ಗಾಂಧಿ ಅವರು ತುಂಬಾ ಈ ಸ್ಪಿರಿಚುವಲ್ ಆಗಿ ತುಂಬಾ ಆಸಕ್ತಿಯನ್ನ ಹೊಂದಿದ್ದಾರಂತೆ. ಜನ ರಾಹುಲ್ ಗಾಂಧಿ ಅವರನ್ನ ಅರ್ಥನೇ ಮಾಡಿಕೊಳ್ತಾ ಇಲ್ವಂತೆ. ಅವರನ್ನ ಜಸ್ಟ್ ಒಬ್ಬ ಪೊಲಿಟಿಷಿಯನ್ ಆಗಿ, ಫೇಲ್ಡ್ ಪೊಲಿಟಿಷಿಯನ್ ಆಗಿ ಮಾತ್ರ ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಸ್ಮಾರ್ಟ್ ರಾಜಕಾರಣಿ ಜೊತೆಗೆ ಅವರು ತುಂಬಾ ಸ್ಪಿರಿಚುವಲ್ ಪರ್ಸನ್ ಅಂತ ಯೋಗೇಂದ್ರ ಯಾದವ್ ಅವರು ಹೇಳಿದ್ದಾರೆ. Smart politician, clever politician. The one thing that is normally not noticed about him, and this just because we were discussing Arvind earlier, correct. Is actually that he's basically a spiritual person. ಅವ್ರು ಗೊತ್ತಿರ್ಬೇಕಲ್ಲ, ಈ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಆದ್ರೂ ಕೂಡ ಅದರದ್ದೆಲ್ಲ ಮ್ಯಾನೇಜರ್ ತರ ಇದ್ದವರು ಯೋಗೇಂದ್ರ ಯಾದವ್. ಹಾಗೆ ಸ್ವರಾಜ್ಯ ಅಂತ ಒಂದು ಪಕ್ಷವನ್ನೆಲ್ಲ ಕಟ್ಕೊಂಡಿದ್ರು. ಹಾಗೆ ಅವರು ಗಾಳಿ ಬಂದ ಕಡೆಗೆ ತೂರಿಕೊಳ್ಳುವ ರಾಜಕಾರಣಿ ಅಂತ ಹೇಳ್ಬೋದು. ನಂಗೆ ಆಶ್ಚರ್ಯ ಆಗೋದು, ಮೋದಿಯನ್ನ ಯಾರೆಲ್ಲ ಹೊಗಳ್ತಾರಲ್ಲ, ಮೋದಿಯನ್ನ ಬೆಂಬಲಿಸ್ತಾರಲ್ಲ, ಅವರಿಗೆ ಈ ಕಾಂಗ್ರೆಸ್ ಕಡೆಯಿಂದ ಅಂಧ ಭಕ್ತರು ಅಂತ ಕರೀತಾರೆ. ಆದ್ರೆ ಈ ರಾಹುಲ್ ಗಾಂಧಿ ಅವರನ್ನ ಅವರಲ್ಲೊಬ್ಬ ದೈವ ಭಕ್ತ ಇದ್ದಾನೆ, ಈ ಆಧ್ಯಾತ್ಮವಾಗಿ ಅವರು ಸಿಕ್ಕಾಪಟ್ಟೆ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಅವರ ಪಕ್ಷದ ಅಂದ್ರೆ ಅವರ ತೀರಾ ಖಾಸಾ ಬೆಂಬಲಿಗರು ಹೇಳೋಕೆ ಶುರು ಮಾಡಿದ್ದಾರೆ. ಸೊ ನನಗೇನದ್ರಲ್ಲಿ ಆಶ್ಚರ್ಯ ಅನ್ಸ್ಲಿಲ್ಲ. ಯಾಕೆಂದ್ರೆ ಅವರ ಬೇರು ಅಂತ ಬಂದ್ರೆ ಎಲ್ಲಿ ಭಾರತದ್ದೇ. ಹಾಗಾಗಿ ಭಾರತದಲ್ಲಿ ಈ ಆಧ್ಯಾತ್ಮಿಕತೆ ಏನಿದೆಯಲ್ಲ ಅದನ್ನ ಬಿಟ್ಟು ಬೇರೆ ಏನನ್ನು ಮಾಡೋಕ್ ಆಗೋದಿಲ್ಲ. ಆದ್ರೆ ನನಗೆ ರಾಹುಲ್ ಗಾಂಧಿ ಅವರ ಈ ಆಧ್ಯಾತ್ಮದ ಬಗ್ಗೆ ಹಾಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಒಂದಿಷ್ಟು ಖಂಡಿತ ಪ್ರಶ್ನೆಗಳಿದಾವೆ. ಅವರು ಒಂದೊಂದು ಕಡೆ ಒಂದೊಂದು ತರ ಇರ್ತಾರೆ. ಈಗ ಇಲೆಕ್ಷನ್ ಟೈಮಲ್ಲಿ ಅಂದ್ರೆ ಈ ಲೋಕಸಭಾ ಇಲೆಕ್ಷನ್ ಆಯ್ತಲ್ಲ ಅಷ್ಟು, ಅದಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರು ಏಕಾಏಕಿ ಘೋಷಣೆಯನ್ನ ಮಾಡಿಕೊಂಡ್ರು. ಏನಪ್ಪಾ ಅಂತ ಕೇಳಿದ್ರೆ, ನಾನು ದತ್ತಾತ್ರೇಯ ಕೌಲ ಬ್ರಾಹ್ಮಣ ಅಂತ ಜನಿವಾರವನ್ನ ಹಾಕ್ತೀನಿ ಅಂತ. ಹಾಗೆ ಈ ಮೋದಿ ಅವರು ಈ ದೇವಸ್ಥಾನಗಳಿಗೆ, ಮಠಗಳಿಗೆ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆಲ್ಲ ಭೇಟಿ ಕೊಡ್ತಾರಲ್ಲ, ಅಲ್ಲಿ ಹೋಗುವಾಗ ಸಾಮಾನ್ಯವಾಗಿ ಪಂಜಿಯನ್ನ ಉಟ್ಟಿರ್ತಾರೆ, ಹಾಗೆ ಒಂದು ಶಾಲ್ ಅನ್ನ ಹಾಕಿರ್ತಾರೆ. ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಆ ತರ ಮಾಡ್ಬೇಕಲ್ಲ, ಹೇಳಿ ಕೇಳಿ ಕೌಲ ಬ್ರಾಹ್ಮಣ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀನಿ, ಈಗ ಒಂದು ಪಂಚಿ ಉಟ್ಕೊಂಡು ಓಡಾಡಿಲ್ಲ ಅಂದ್ರೆ ಸಮಸ್ಯೆ ಆಗ್ಬಿಡುತ್ತೆ, ನಾನೆಂತ ಆಧ್ಯಾತ್ಮ ನನ್ನಲ್ಲಿ ಇದೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅವರು ಕೂಡ ಪಂಜಿಯನ್ನ ಉಟ್ಕೊಂಡು ಹೋಗಿದ್ರು. ಪಂಜಿ ಬೀಳುತ್ತೋ ರಾಹುಲ್ ಗಾಂಧಿ ಬಿದ್ದುಬಿಡ್ತಾರೋ ಅನ್ನೋ ಆತಂಕ ಆ ವಿಡಿಯೋವನ್ನ ನೋಡಿದವರಿಗಿತ್ತು. ಐ ಥಿಂಕ್ ತಮಿಳುನಾಡಿನ ಒಂದು ದೇವಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರು ಹೋಗಿದ್ರು. ಫಸ್ಟ್ ಟೈಮ್ ಯಾರೋ ಪಂಜಿನ ಉಡಿಸ್ಕೊಟ್ಟಿದ್ದು ಅನ್ಸುತ್ತೆ. ಹಾಗಾಗಿ ಈ ಚಿಕ್ಕ ಮಕ್ಕಳು ಶುರು ಅಂದ್ರೆ
ಜಸ್ಟ್ ನಡೆಯೋದನ್ನ ಕಲಿತಾರಲ್ಲ, ಆ ಟೈಮಲ್ಲಿ ಹೇಗೆ ಆ ಕಡೆ ಈ ಕಡೆ ನಡೀತಾರಲ್ಲ, ಅದೇ ತರ ರಾಹುಲ್ ಗಾಂಧಿ ಅವರು ಒಬ್ಬ ಕೌಲ ಬ್ರಾಹ್ಮಣನಾಗಿ ಆ ತರ ನಡ್ಕೊಂಡು ಹೋಗಿದ್ರು. ಅದನ್ನ ನೋಡಿ ದೇವರು ಕೂಡ ಒಂದು ಕ್ಷಣ ಅಯ್ಯೋ ದುರ್ವಿಧಿಯೇ ಅಂತ ನಕ್ಕಿರ್ಲಿಕ್ಕೆ ಸಾಕು. ಆಧ್ಯಾತ್ಮ ಅನ್ನೋದು ನಮ್ಮ ಒಳಗಿದೆ, ನಾವು ತುಂಬಾ ಸ್ಪಿರಿಚುವಲ್ ಪರ್ಸನ್ ಅಂತ ಹೇಳಿಸಿಕೊಂಡು ಓಡಾಡೋ ರಾಹುಲ್ ಗಾಂಧಿ ಅವಂತರು ಎಷ್ಟು ಸಲ ಮೋದಿ ಅವರ ಕೆಲವು ನಡೆಯನ್ನ ಪ್ರಶ್ನೆ ಮಾಡಿಲ್ಲ. ಇದೇ ಕಾಂಗ್ರೆಸ್ ಪಕ್ಷ ರಾಮ ಮಂದಿರ ನಿರ್ಮಾಣ ಮಾಡುವಾಗ ಅಡಿಗಲ್ಲು ಹಾಕಾಕಾದ್ರೂ ಬನ್ನಿ ಅಂದ್ರೆ ಅಡ್ಗಾಲ್ ಹಾಕಕ್ ಬರ್ತೀನಿ ಅಂತ ಹೇಳಿತ್ತು. ಹಾಗೆ ಅವರ ಸ್ವಂತ ಖರ್ಚಿನಿಂದ ಪಕ್ಷದ ವತಿಯಿಂದ ಅದು ಆಗಬಾರದು, ರಾಮ ಮಂದಿರ ನಿರ್ಮಾಣ ಆಗ್ಲೇಬಾರದು ಅಂತ ಲಾಯರ್ಗಳನ್ನ ಕೂಡ ಇಟ್ಟಿತ್ತು. ಜೊತೆಗೆ ರಾಮ ಮಂದಿರಕ್ಕೆ ಎಲ್ಲರೂ ಕೂಡ ಬರಬೇಕು ಅಂತ ಸೋನಿಯಾ ಗಾಂಧಿ ಅವರಿಗೆ ಒಂದು ಆಮಂತ್ರಣ ಹೋಯ್ತು, ರಾಹುಲ್ ಗಾಂಧಿ ಅವರಿಗೆ ಹೋಯ್ತು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಯ್ತು, ಸಿದ್ದರಾಮಯ್ಯನವರಿಗೆ ಹೋಯ್ತು. ಆದ್ರೆ ಯಾರು ಕೂಡ ಅದೊಂದು ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ. ಕೋಟಿ ಕೋಟಿ ಭಾರತೀಯರು, ಕೋಟಿ ಕೋಟಿ ಹಿಂದೂಗಳು ಆ ದಿವಸ ಖುಷಿಯಿಂದ ಕಣ್ಣೀರನ್ನ ಇಟ್ಟಂತಹ ದಿವಸ. ಆದ್ರೂ ಕೂಡ ಕಾಂಗ್ರೆಸ್ಗೆ ಅದು ಮೋದಿಯ ಫಂಕ್ಷನ್, ಮೋದಿ ಮನೆ ಫಂಕ್ಷನ್ ಅನ್ನೋ ತರ ಕಾಣಿಸ್ತಂತೆ. ಹಾಗಾಗಿ ಹೋಗಿರ್ಲಿಲ್ವಂತೆ. ಒಂದು ಬೇಸಿಕ್ ಸೆನ್ಸ್ ಅಂತ ಇರುತ್ತೆ. ಈಗ ದೇವಸ್ಥಾನ ಮೇಲೆ ಅಲ್ಲಿ ಟ್ರಸ್ಟ್ ಇರುತ್ತೆ. ಆ ಟ್ರಸ್ಟ್ ಅವರು ಯಾರನ್ನ ಆಮಂತ್ರಣ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ಅವ್ರು ನಿರ್ಧಾರ ಮಾಡ್ತಾರೆ. ಯಾರ ಕೈಯಿಂದ ಪೂಜೆ ಮಾಡಿಸ್ಬೇಕು, ಯಾರ ಕೈಯಿಂದ ಉದ್ಘಾಟನೆ ಮಾಡಿಸ್ಬೇಕು, ಆ ರಾಮ ಮಂದಿರಕ್ಕಾಗಿ ಯಾರೆಲ್ಲ ಹೋರಾಡಿದ್ದಾರೆ ಅನ್ನೋದು ಅವ್ರ ಹತ್ರ ಲಿಸ್ಟ್ ಇರುತ್ತೆ. ಅವರ ನಿರ್ಧಾರ ತಗೊಂಡ್ರೆ ಇವರು ಬರ್ತಾರೆ, ಇಲ್ಲ ಅದು ಮೋದಿ ಮನೆ ಫಂಕ್ಷನ್ ಅಂತಾರೆ. ಹಾಗೆ ಕಾಂಗ್ರೆಸ್ ಅಲ್ಲಿ ಹಾಗೂ ರಾಹುಲ್ ಗಾಂಧಿ ಅವರಲ್ಲಿ ಒಂದು ವಿಶೇಷವಾದ ಗುಣವಿದೆ. ಎಲ್ಲೆಲ್ಲಿ ಹೋಗ್ತಾರಲ್ಲ ಅಲ್ಲಲ್ಲಿ ಹೋದಾಗ ತಾವು ಆ ಜಾತಿ ಅಂತ ಕರೆಸ್ಕೊಳ್ಳೋದು, ಅಥವಾ ನಾನು ಆ ಜಾತಿಯ ರಾಯಭಾರಿ ಅಂತ ವರ್ತನೆ ಮಾಡೋದು. ಈಗ ಕ್ರಿಶ್ಚಿಯನ್ರ ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಕ್ರಿಶ್ಚಿಯನ್ರು ಹಾಕುವ ಪೋಷಾಕಗಳು ಬಂದ್ಬಿಡುತ್ತೆ. ಈಗ ಮುಸ್ಲಿಮರ ಜೊತೆಗೆ ಹೋದ್ರೆ, ಮುಸ್ಲಿಮರದ್ದು ಜಾಗಕ್ಕೆ ಹೋದ್ರೆ ಗೊತ್ತಿಲ್ದಂಗೆ ತಲೆ ಮೇಲೆ ಟೋಪಿ ಇರುತ್ತೆ. ಹಾಗೆ ಹಿಂದೂಗಳ ಜಾಗಕ್ಕೆ ಬಂದಾಗ ಮಾತ್ರ ಕೆಲವು ಸಮಸ್ಯೆಗಳು ಅವರಿಗೆ ಆಗುತ್ತೆ. ಬಟ್ ಇಲೆಕ್ಷನ್ ತೀರಾ ಹತ್ತಿರದಲ್ಲಿದ್ದಾಗ ಅವರಿಗೆ ಯಾವ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಹಾಗೆ ತಾನೊಬ್ಬ ಬ್ರಾಹ್ಮಣ ಅನ್ನೋದು ನೆನಪಾಗುತ್ತೆ. ಜನಿವಾರ ಎಲ್ಲಿಟ್ಟೆ ಅಂತ ಹಿಂಗೆ ತಡ್ಕಾಡ್ತಾರೆ. ಹಾಗೆ ಕುಂಕುಮ ಏನಿದ್ರು ಕೂಡ ಭಯವಿಲ್ಲ. ಈಗ ರಾಹುಲ್ ಗಾಂಧಿ ಅವರು ತುಂಬಾ ಆಧ್ಯಾತ್ಮದ ಪರವಾಗಿರುವ ಮನುಷ್ಯ ಅಂತ ಹೇಳಿದ್ರಲ್ಲ, ಸೊ ಅವರು ಕೂಡ ಭಕ್ತರು ಅಂತ ಆಯ್ತಲ್ಲ. ಅವರು ಒಂದು ಪೂಜಿಸುವ ಒಬ್ರು ದೇವರು ಅಂತ ಇರ್ಬೇಕಲ್ಲ. ಆ ದೇವರಿಗೆ ಆಗಾಗ ಆದ್ರೂ ರಾಹುಲ್ ಗಾಂಧಿ ಅವರು ದರ್ಶನಕ್ಕಾಗಿ ಹೋಗ್ಬೇಕು, ಪೂಜೆಯನ್ನ ಮಾಡ್ಬೇಕಲ್ಲ. ಅದೆಲ್ಲ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರ? ಹಾಗಿದ್ರೆ ಯಾವ ದೇವಸ್ಥಾನಕ್ಕೆ ಯಾವಾಗ ಹೋಗ್ತಾರೆ ಅಂತ ಯಾರಾದ್ರೂ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಭಕ್ತರಿರ್ತಾರಲ್ಲ ಅವರು ಕೂಡ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದ ಆದಾಯ ಹೆಚ್ಚಾಗುತ್ತೆ, ದೇವಸ್ಥಾನದ ಅಭಿವೃದ್ಧಿಗೆ ಸಹಾಯವಾಗುತ್ತೆ. ಹೀಗಾಗಿ ಇದೊಂದು ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಎಲ್ಲೇ ಇದ್ರು ವೇದಿಕೆ ಮೇಲೆ ಬಂದು ಉತ್ತರವನ್ನ ಕೊಡ್ಬೇಕಾಗುತ್ತೆ. ಹಾಗೆ ಮೋದಿ ಮಾಡಿದ್ರೆ ಅದು ನಾಟಕ, ರಾಹುಲ್ ಗಾಂಧಿ ಅವರು ಮಾಡಿದ್ರೆ ಅದು ನೈಜತೆ ಅನ್ನೋದೊಂದು ವಾದ ಇದೆಯಲ್ಲ, ಅದು ಖಂಡಿತವಾಗಿಯೂ ಒಪ್ಪುವಂಥದ್ದಲ್ಲ. ಮೋದಿಯವರ ಈ ಧರ್ಮ ಪ್ರೀತಿ, ದೇಶದ ಪ್ರೀತಿಯ ಬಗ್ಗೆ ಯಾರೂ ಕೂಡ ಸಂದೇಹವನ್ನ ವ್ಯಕ್ತಪಡಿಸುವ ಅಲ್ಲಿ ಅವಕಾಶವೇ ಇಲ್ಲ. ಹಾಗೆ ಮಾಡಿದಲ್ಲಿ ಅದು ತಪ್ಪಾಗುತ್ತೆ. ಆದ್ರೆ ಸೀಸನಲ್ ಬ್ರಾಹ್ಮಣ ಆಗಿ ಸೀಸನಲ್ ಹಿಂದೂ ತರ ಕಾಣಿಸಿಕೊಳ್ಳೋ ರಾಹುಲ್ ಗಾಂಧಿ ಅವರು ತುಂಬಾ ಸ್ಪಿರಿಚುವಲ್ ಪರ್ಸನ್ ಅಂತ ಯಾರೋ ಒಬ್ರು ಬರ್ತಾರೆ, ಇಂಟರ್ವ್ಯೂದಲ್ಲಿ ಕೂರ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಜನ ಅದನ್ನ ನಂಬಬೇಕಂತೆ. ರಾಹುಲ್ ಗಾಂಧಿ ಅವರು ಸ್ಪಿರಿಚುವಲ್ ಪರ್ಸನ್ ಅಂತ ಒಪ್ಪಿಕೊಳ್ಳೋಣ. ಆದ್ರೆ ಯಾವಾಗೆಲ್ಲ ಯಾವ ತರದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಜೀವನ ಶೈಲಿಯಲ್ಲಿ ತೋರಿಸಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ರೆ ತುಂಬಾ ಈಸಿ ಆಗುತ್ತೆ ರಾಹುಲ್ ಗಾಂಧಿ ಅವರನ್ನ ನಂಬೋದಿಕ್ಕೆ. ಜೈ ಶ್ರೀರಾಮ್.